ಪಾಡಾಗ ನಾನು ಸುಮ್ಮನೆ ಕುತ್ಕೊಂಡಿದ್ರೆ ಸುಮ್ಮನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಫ್ರೆಂಡು ಮನೆಗೆ ಹೋಗ್ಬಿಟ್ಟಿದ್ದಾಳೆ ನೋಡಿ. ಅಪ್ಪ ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕಮ್ಮ, ಹಂಗೆಲ್ಲ ಬರಬಾರ್ದು ನೋಡಿ. ಇವಾಗ ಇವಳು ನೆಕ್ಸ್ಟ್ ವೀಕ್ ಬರ್ತಡೇ ಇದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವೀಗ? ನೈಲ್ ಆರ್ಟ್. ಈಗ ಹಿಂಗಿರೋ ನೈಲ್ನ ಇನ್ನೊಂದು ಥರ ಕಲರ್ಫುಲ್ಲಾಗಿ ಸ್ಪೆಷಲ್ಲಾಗಿ ಆರ್ಟಿಫಿಷಿಯಲಾಗಿ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದಾಳೆ. ಇವಾಗ ನಾನು ಹೋಗಿ ರೆಡಿ ಆಗಿಬಿಟ್ಟು ಬರಬೇಕು. ಸೊ ನಮ್ಮ ಮನೆಗೆ ಬಂದಿದ್ದಾಳೆ ನಮ್ಮ ಪ್ರಗತಿ. ನಮ್ಮ ಮನೆ ನೋಡಿ ಹೆಂಗೆ ಕಾಣಿಸುತ್ತೆ ಅಂದರೆ ಪ್ರಪಂಚ ಎಲ್ಲ ಕಾಣಿಸುತ್ತೆ. ಈಗ ಎಷ್ಟು ದೂರ ಬಂದಿದ್ದೀವಿ ಗೊತ್ತಾ? ನಾನು ಆವಾಗಲೇ ರೆಡಿಯಾಗಿರೋದು ನಾನು ತೋರಿಸಿಲ್ಲ. ಇವಾಗ ಟ್ರಾಫಿಕ್ ಜಾಮಲ್ಲಿ ನಿಂತಿದ್ದೀವಿ. ಎಲ್ಲಿ ಗೊತ್ತಾ? 3-4 ಕಿಲೋಮೀಟರ್ ಇದೆ ಇಲ್ಲಿಂದ. ನಾವು ಉಳ್ಳಾಳ ಮೇನ್ ರೋಡ್ಗೆ ಹೋಗ್ಬೇಕು. ಬೈಕಲ್ಲಿ ಹೋಗ್ತಾ ಇದ್ದೀವಿ ನಾವು. ಸೊ ಟ್ರಾಫಿಕ್ ಜಾಮಲ್ಲಿ ಒಂದು ವಾರ ಒಂದು 15 ದಿನ ಇಟ್ಕೊತೀಯಾ ಅಷ್ಟೇ. ಸೊ ಇಂಥ ಇವಾಗ ನೈಲ್ ಆರ್ಟ್ಗೆ ಬಂದಿದ್ದೀವಿ. ಪ್ರೊಫೆಷ್ನಲ್ ನೈಲ್ ಆರ್ಟ್ ಏನು ಮಾಡ್ತಾರೆ ನೋಡೋಣ. ಪ್ಲೈನ್ ಕಲರ್ ಅಂದರೆ ಇದಾ? ಪ್ಲೈನ್ ಕಲರ್ ಅಂದರೆ ಇದು 1,500 ಇದು ಎಕ್ಸ್ಟೆನ್ಷನು. ಮತ್ತು ऑल फिंगर होगा और 10 फिंगर होगा 2500 आएगा. It's too costly. पर फिंगर 100 rupees extra. ಓಹೋ, ಒಂದು ಫಿಂಗರ್ಗೆ ಮಾತ್ರ ಮಾಡ್ತಾರ? ಹಂಗಾದ್ರೆ ಒಂದು ಫಿಂಗರ್ ಮಾಡಿಸ್ಕೊಂಡು ಏನು ಮಾಡೋದು? ಇಂತೂ ಏನಾಯಿತು ಗೊತ್ತಾ? ಇದರಲ್ಲಿ ಸ್ಟಾರ್ಟ್ ಮಾಡೋದು ಯಾವುದು ಗೊತ್ತಾ? शेप कौन सा होगा? ಲೆಂತ್ ಇನ್ನ ಇರಲ್ಲ. ಬೇಡ, ತುಂಬಾ ಲೆಂತ್ ಆದ್ರೆ ನೀನು ಇದು ಮಾಡೋದು. ಶೇಪ್ ಮಾಡ್ತಾರೆ, ವಿ ಶೇಪ್. वी शेप. कॉफिन. कॉफियन ऐसे ऐसे करो. ठीक है, आपको शेप दिखाता हूं. दिखाओ फर्स्ट. ನೋಡಿ ಈಗ ದೇವದ ಉಗುರುಗಳು ಈ ಕೈ ದೌಡ್ತೇ. ಅಯ್ಯೋ ದೇವಡ, ಯಾಕೆ ಬೇಕು ಪ್ರಗತಿ ನಿನಗೆ? ಯಾವ ಥರ ಶೇಪ್? ಈ ಥರ ಇದು ಬೇಕು. ಆಲ್ಮಂಡ್ ओके. ಶೇಪಲ್ಲಿ ಬೇರೆ ಇದೆಯಲ್ಲಪ್ಪ, ಏನೇನೋ ನೋಡಿ ಯಾವ್ಯಾವ ಶೇಪ್ ಇದೆ ಅಂತ. ಶೇಪು ನೋಡಿ ಫುಲ್ಲು. ಇದಂತೂ ಇದರಲ್ಲಿ ಯಾರನ್ನಾರ ಕೊಲೆ ಮಾಡಿಬಿಡ್ಬೋದು. ಇದನ್ನು ಚಾಕುನೇ. ಇದು ಚೂಪಾಗಿರೋ ಚಾಕು, ಇದು ಚಿಕನ್ ಕಟ್ ಮಾಡೋ ಚಾಕು, ಇದು ಮಟನ್ ಕಟ್ ಮಾಡೋ ಚಾಕು. ಇದರಲ್ಲಿ ಫೋರ್ಕ್ ಇದ್ದಂಗಿದೆ, ಅಲ್ಲಿ ಎತ್ಕೊಂಡು ತಿನ್ಕೊಬಿಡ್ಬೋದು. ಸೂಪರ್ ಆಗಿದೆಲ್ಲ. ಫುಲ್ ಅಷ್ಟದ ಮುರಿದೋಗಲ್ವಾ? ಆಮೇಲೆ ಇದು ಮುರಿದೋಗುತ್ತೆ, ಪೇನ್ ಆಗತ್ತಕ್ಕ. ಹೆವಿ ಪೈನ್ ಆಗುತ್ತಾ? ಆದರೆ ಯಾಕೆ ಮಾಡಿಸ್ಕೋತೀಯ ಮತ್ತೆ? ಬರ್ಡೇ ಅಲ್ವಾ? ಬರ್ಡೇ ಆದರೆ ನೀನು ಉಗ್ರಿಗೆ ಬರ್ಡೇ ಮಾಡ್ತೀಯಾ? 1 ಮಂತ್ ಇರುತ್ತೆ ಅಷ್ಟೇ. 1 ಮಂತ್ಗೆ 2,000 ರೂಪಾಯಿ ಖರ್ಚು ಮಾಡ್ತಾ ಇರೋ ನಮ್ಮ ಹುಡುಗಿನ ನೋಡಿ. ತೋರ್ಸೆ. 1 ಮಂತ್ ಬರಲ್ಲ, 15 ಡೇಸ್ ಬರುತ್ತೆ ಅಷ್ಟೇ. ನಾನು 20 ದಿನಕ್ಕೋಸ್ಕರ 2,000 ಖರ್ಚು ಮಾಡಿಕೊಂಡು ಈಗ ನೈಲ್ಸ್ ಹಿಂಗೆ ಮಾಡ್ತಾಳೆ ಗೊತ್ತಾ? ಸೂಪರ್ ಆಗಿರೋ ನೈಲ್ಸ್ ಮಾಡಿಸ್ಕೊಂಡು. ಡೈಮಂಡ್ ರಿಂಗ್ ಅಂತ ನೋಡವ. ನೋಡಿ, ನೈಲ್ಸ್ ನೋಡ್ತೀರಾ, ಇವಾಗ ಡೈಮಂಡ್ ರಿಂಗ್ ನೋಡ್ತೀರಾ? ಡಿಸೈಡ್ ಮಾಡ್ಕೊಳ್ಳಿ ನೀವು. ಎಷ್ಟು ನೀನು ಡೈಮಂಡ್ ರಿಂಗು? ಅದು 55,000 ಅಷ್ಟೇನಾ? ಅಯ್ಯೋ, ನಂದು ಗೋಲ್ಡ್ ರಿಂಗು. ಅದರಲ್ಲೂ ಅದು 60,000. ಇದಕ್ಕೆ ಸೇರಿಸಿ ನೋಡು. ನನ್ನ ಉಂಗುರು ನೋಡಿ, ನೀನು ಮಾಡಿಸ್ಕೊ ಅಂತ ಹೇಳ್ತೀರಾ ನೀವು ಇವಾಗ? ನನ್ನ ಕೈ ನೋಡಿದ್ರೆ ಬೈಕ್ ರೈಡ್ ಮಾಡಿ 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 ಹಂಗಾಗೈತೆ ನನ್ನ ಕೈಗಳು. ಇಲ್ಲಿ ಇದೇನು ಆಗಲ್ವಾ? ಇಲ್ಲಿ ಇದು ಎಕ್ಸ್ಟೆನ್ಷನ್ ಮಾಡಿದಾರ? ನೋವು ಗಮ್ ಹಾಕಿದ್ರೆ ಕಮ್ಮಿ ಹಾಕಿದಾರೆ ಅಷ್ಟೇನಾ? ಒಳಗಡೆಯಿಂದ ಮಾಡಲ್ವಾ ಅವರು? ಮೇಲ್ ಮಾತ್ರ. ಹೌದಾ? ನಾನು ಅದೇನೋ ಇದಾಗ್ತಾರಲ್ಲ, ಟಿವಿನಲ್ಲಿ ತೋರಿಸ್ತಾ ಇರ್ತಾರಲ್ಲ ಇದರಲ್ಲಿ, ಅದು ಆ ಥರ ಅಂದ್ಕೊಂಡಿದ್ದೆ ನಾನು. ಕಮ್ಮ ಅಷ್ಟೇನಾ ಹಾಕಿರೋದು? ಕಿತ್ಕೊಂಡು ಬಂದರೆ ಅದ್ರ ಜೊತೆಗೆ ಬಂದ್ಬಿಡ್ತಲ್ವಾ? ಪೇನ್ ಆಗುತ್ತೆ ಗೊತ್ತಾ? ಸಾಯೋ ಪೇನ್ ಆಗುತ್ತೆ. ಲಾಸ್ಟ್ ಟೈಮ್ ಹಾಕ್ಸ್ಕೊಂಡ್ಬಿಟ್ಟು ಫುಲ್ ಪೇನ್ ಆಗ್ಬಿಟ್ಟಿತ್ತು ನನಗೆ. ಆಮೇಲೆ ಏನು ಮಾಡಿದೆ? ಆಮೇಲೆ ನಾನೇ ಕಿತ್ತಕ್ಕೆ 1 ವಾರ ತಗೊಂಡಿದ್ದೀನಿ ಕಿತ್ತಕ್ಕೆ. ಓಹೋ, ನಾನು ಏನೋ ಅಂಟಾಕ್ತಾರಲ್ಲ ಅದು ಅಂದ್ಕೊಂಡಿದ್ದೆ ನಾನು ಅನ್ಕೊತಾ ಇರೋದು ಒಂಥರ ಗಮ್ ಥರ ಇಲ್ಲಿಂದ ಎಳ್ಕೊಂಡು ಬರ್ತಾರಲ್ಲ, ಸ್ಕಿನ್ ಕಲರ್ ಇರುತ್ತಲ್ಲ, ಹಿಂಗಿಂದ ಹಿಂಗೆ ಮಾಡ್ಕೊಂಡು ನಾರ್ಮಲ್ ಹಾಕ್ಸ್ಕೊಳಕ್ಕ. ಏನು ನೀನು ನಾನಲ್ವಾ? ನೋಡೋಣ ಇರಪ್ಪ, ನಾನು ಡಿಸೈಡ್ ಮಾಡಲ್ಲ. ಅಷ್ಟೊಂದು ಸ್ಟೈಲ್ ಮಾಡೋ ಅಂಥ ಹುಡುಗಿ ಅಲ್ಲ ನಾನು. ಬಟ್ಟೆನಲ್ಲಿ ಅಷ್ಟೇ ಸ್ಟೈಲ್ ಮಾಡೋದು ನಾನು. ಸೊ ಊರು ತುಂಬ ಓಡಾಡ್ಕೊಂಡ್ಬಿಡ್ತೀನಿ. ಬೇಕಾದ್ರೆ ಅದೇ 2,000 ರೂಪಾಯಿ ಎತ್ಕೊಂಡು ಹೋಗಿ ತಿನ್ಕೊಂಡು ಉಣ್ಕೊಂಡು ನೈಲ್ಸ್ ಎಲ್ಲ ತೋರಿಸ್ಕೊಂಡು ನೋಡೋಣ. ಒಂದು ಕಾಲದಲ್ಲಿ ಯಾವಾಗಾದ್ರೂ ಅಂತಾರೆ ಇಂಟ್ರೆಸ್ಟ್ ಬಂದರೆ ಹಾಕ್ಸ್ಕೊಳ್ಳೋಣ, ಬೇಡ ಅಂತ ಅಲ್ಲ. ಇಂಟು ವೆಯ್ಟ್ ಮಾಡಿ ಸಾಕಾಯಿತು. ಕೊನೆಗೆ ಏನು ಮಾಡಿದ್ದಾರೆ ಗೊತ್ತಾ?
ಮಾಡಿದ್ದಾರೆ. ಅದೆಲ್ಲ ಕಿರ್ಚೋದು ಹೇಗೆ? ನನಗೆ ಯಾಕೋ ಖುಷಿ ಆಯ್ತಾ ಇದೆ ಅದಕ್ಕೆ. ನಿನಗೆ ಹೇಗೆ ಅನಿಸ್ತಾ ಇದೆ? ಚುಮ ಚುಮ ಜುಮ್ಮ ಜುಮ್ಮ ಅನಿಸ್ತಾ ಇದೆಯಂತಪ್ಪ. ನೋಡಿ ಕಲರಲ್ಲಿ ಇಲ್ಲೂ ಎಷ್ಟೊಂದು ಕಲರ್ ಇದೆ, ಹಿಂಗೆಲ್ಲ ಇದೆ. ನೈಲ್ ಕಲರಲ್ಲಿ ನೈಲ್ ಈ ದಿನ ಒಂದೊಂದು ನೈಲ್ ಕಲರ್ ತೊಗೊಳೋದ್ರ ಬದಲು ಈ ಥರ ಒಂದೇ ಸಲ ಪರ್ಮನೆಂಟಾಗಿ ಈ ಹುಡುಗಿರು ಮಾಡಿಸ್ಕೊಂಬಿಡ್ತಾರೆ. ನಾನು ಒಂದು ಕಲರ್ ಹಾಕಿದ್ರೆ ಅದನ್ನ 15 ದಿನ ಓಡಿಸಲ್ಲ. ನನಗೆ ಯಾಕೆ ಅನಿಸ್ತೈತೆ, ಆದರೆ ನೋಡೋಣ, ಯೋಚನೆ ಮಾಡ್ತೀನಿ. ಇವಳು ಮಾಡಿಸ್ಕೊಂಡಾದ್ಮೇಲೆ ನಂಗೆ ಇಷ್ಟ ಆಗುತ್ತೇನೋ ಅಲ್ವಾ? ಟೆಂಪ್ಟ್ ಆಗೋದ್ರೆ ಗ್ಯಾರಂಟಿ ಮಾಡಿಸ್ಕೊಬಿಡ್ತಾರಲ್ಲ ಹುಡುಗಿರಲ್ಲ. ಕಾಲ್ಗೂ ಮಾಡಿಸ್ಕೊತಾರೆ. ಕಾಲ್ಗೂ ಮಾಡಿಸ್ಕೊಂತಾರೆ. ಓ ಕೈ ಆಯ್ತು, ಇವಾಗ ಕಾಲು ಇಟ್ಕೊಂಡಿದ್ದಾಳೆ. ಕೈಲಿ ಮಾತ್ರ ಮಾಡಿಸ್ಕೋತೀಯಾ? ಅದೇನಕ್ಕೆ ಮಲಗಿಸಿರೋದು ಚೇರು? ಕ್ಯೂ ಮಲ್ಗೋನು ಭಯ್ಯ ಕ್ಯೂ ಐಸೆ ಚೇರ್ ಏನಾ? ಲ್ಯಾಶಸ್ ಕೇಳಿಯೇ? ಅಯ್ಯೋ ನಾನೇನೋ ಮಲ್ಕೊಂಡು ಮಾಡ್ತಾಳೆ ಅಂತ ಸುಳ್ಳು ಹೇಳ್ತಾಳೆ ತಾಯಿ. ಲ್ಯಾಶಸ್ ಹಾಕಕ್ಕೆ ಮಲ್ಕೊಂಡು ಆ ಥರ ಇದು ಮಾಡ್ತಾರಂತೆ. ಅಪ್ಪ ಕಣ್ಣಿನ ಲ್ಯಾಶಸ್ ನೋಡವ ನಿನ್ನಿಷ್ಟ ಏನು ಮಾಡ್ತೀಯ ಅಂತ. 3,000 ಹೇಳ್ತಾ ಇದ್ದಾರಂತೆ ಕಣ್ಣಿನ ಲ್ಯಾಶಸ್ ಹಾಕೊಳ್ಳೋದು. ನೋಡಿ ಎಂಥ ಕಾಲ ಬಂತು ಗುರು, ಎಲ್ಲ ಆರ್ಟಿಫಿಷಿಯಲ್ ಆಗೋಯ್ತು ಇವಾಗ. ಕಣ್ಣಿನ ಲ್ಯಾಶಸ್ ನಾನು ಐಬ್ರೋ ಕಿಳಿಸ್ಕೊಳಕ್ಕೆ, ಹೇರ್ ಕಟ್ ಮಾಡ್ಕೊಳಕ್ಕೆ ಮಾತ್ರ ಪಾರ್ಲರ್ಗೆ ಹೋಗ್ತಾ ಇದ್ವಿ. ಇವಾಗ ನೈಲ್ಸ್ ಹಾಕೊಳ್ಳೋಕ್ಕೂ ಪಾರ್ಲರ್ಗೆ ಬಂದುಬಿಟ್ಟಿದ್ದಾರೆ. 2 ತಿಂಗಳಿಗೆ ಒಂದೊಂದ್ಸಲ ಆರ್ಟಿಫಿಷಿಯಲ್ ನೈಲ್ ಪಾಲಿಶ್ ಚೇಂಜ್ ಮಾಡ್ದಂಗೆ ನೈಲ್ಸ್ ಚೇಂಜ್ ಮಾಡ್ಕೊಳ್ಳೋದು. ಬೇಗ ಬೆಳೆಯಲ್ಲ ಹುಡುಗಿರಿಗೆಲ್ಲ, ಮುರಿದೋಗ್ಬಿಡುತ್ತೆ ಅಂದ್ಬಿಟ್ಟು ಹಾಕಿಸ್ಕೊತಾರೆ. ನೀವ್ಯಾರು ನೈಲ್ ಪಾಲಿಶ್ ಹಾಕಿಸ್ಕೊಳ್ಳೋದ್ರ ಬದಲು ನೈಲ್ಸ್ ಹಾಕಿಸ್ಕೊತೀರಾ ಅಂತ ಕಮೆಂಟ್ ಮಾಡಿ. ಸ್ವೀಟ್ ಬೇಬಿ, ಕ್ಯೂಟ್ ಬೇಬಿ ವಿತ್ ದ ನೈಲ್ಸ್. ಹೋ ಏನು ಗೊತ್ತಾ, ಈಗ ಹುಡುಗಿರಿಗೆಲ್ಲ ಇದೆ ನೈಲ್ಸೇ ತುಂಬ ಸೇಫ್ಟಿ. ಏನಕ್ಕೆ ಅಂತಂದರೆ ಯಾರಾದರೂ ಬಂದರೆ ಪರ್ಚಾಕ್ಬಿಡ್ತಾರೆ. ವೆಫನ್, ನೈಲ್ಸು ಒಂದು ವೆಫನ್ನು. ಇವಾಗ ಏನು ಮಾಡ್ತಾ ಇದ್ದಾರೆ ನೋಡು. ಏನು ಮಾಡ್ತಾ ಇದೆಯಾ ಗುರು? ಕನ್ನಡ ಬರಲ್ಲ ಈ ಗುರುಗೆ. ಕನ್ನಡ ಮೇಲೆ ಮಾತಾಡು. ಮತ್ತೆ ನಾನು ಕನ್ನಡದಲ್ಲಿ ಬ್ಲಾಕ್ ಮಾಡ್ತಾ ಇದ್ದೀನಿ. ಏನು ಮಾಡಲ್ಲ, ತೋರ್ಸಕ್ಕದು ಎಷ್ಟು ಸಲ ನೋಡ್ತೀಯ ತಾಯಿ? ನೀನು ಹಾಕೊಂಡ್ಮೇಲೆ ದಿನಾ ನೀನೇ ನೋಡ್ಕೋಬೋದು. ಯಾವುದಮ್ಮ? ಪಿಂಕ್. ಇದು 32ನಾ? ಅದೇ ಇಲ್ಲ ಅಲ್ಲ, ಓ 32ನಾ 42ನಾ? ಹೇಳು ಜರಿಗೆ. 44ಆ? ಹೇಳು 56 ಮಾಡಿಸ್ಬಿಡು, ಇಲ್ಲಾಂದರೆ ಬೆಟರು. 44. 32ನಾ ನೀನು ಹೇಳ್ತಾ ಇರೋದು? ಚೆನ್ನಾಯ್ತದು. ಯಾವ್ದು ಮಾಡ್ತಾ ಇದೀಯಾ ಭಯ್ಯ? ಇದು ಈಗ ಇದು ಮಾಡಿಸ್ತಾ ಇದ್ದೀನಿ. ಹಾಂ, ಇದೇ ಇರಲ್ಲ, ಇದಿರಲ್ಲ. 32 ಆರ್ 44? 44 ಸಕ್ಕತ್ತಾಗಿದೆ ಕಣೆ. 32 ಚೆನ್ನಾಗಿಲ್ಲ, ನಿಜ ಚೆನ್ನಾಗಿಲ್ಲ 32. ಇದು ಹಾಂ, ಅದು ವೈಟ್ ಚೆನ್ನಾಗಿದೆ. 34 ಚೆನ್ನಾಗಿದೆ. 34 ಚೆನ್ನಾಗಿದೆ. 34 ಓಕೆ, 44 ಓಕೆ. 44 ಸೂಪರ್ ಆಗಿರುತ್ತೆ ನಿನ್ನ ಕೈಗೆ. ಹಾಂ ನೋಡು, ಮಿಡಿಕಿ ಬೇಡ, ಇದೇ ಚೆನ್ನಾಯ್ತಲ್ಲ. ಸರಿ ಆಯಿತು. 34. 34. 44 ಅದು ಕೆಳಗಡೆ ಇರೋ ನಂಬರ್ಸ್. ಹೌದಾ? 44. ಓಕೆ. ಈಗ ನೋಡಕ್ಕ ಇದು ಇಷ್ಟು ಸಕಲ ಮಾಡ್ತಾರೆ ನೋಡಕ್ಕ. ಏನು ಮಾಡ್ತೀಯಪ್ಪ ನೀನು ಅದನ್ನ? ಓ ಹಂಗ, ಅದೇನಾ? ಇರಲ್ಲ, ನಾನು ಒಂಚೂರು ಇದು ಮಾಡ್ಕೊತೀನಿ. ಹಾಂ, ಮೇಲೆ ಹಾಕಿ ಅದ್ರ ಮೇಲೆ ತುಂಬಿಸೋದಾ? ಅಯ್ಯೋ ಸ್ಮೆಲ್ ಬರ್ತಾ ಇದೆ, ಏನೋ ತಲೆನೋವು. ಹೇಳಮ್ಮ ಅಯ್ಯೋ ವಿಡಿಯೋ ಮಾಡ್ತಾ ಇದೀವಿ ನಮ್ಮಮ್ಮ. ಕಲ್ಸು ಇನ್ಸ್ಟಾಗ್ರಾಮ್ಗೆ ಅಮ್ದಿರ್ಗೆಲ್ಲ ಹಾಕ್ಕೊಟ್ಬಿಟ್ಟು ಯಾವ ಪ್ರಾಣ ತೆಗಿತಾರಲ್ಲ. ಏನಾರ ನೋಡು, ಅದನ್ನ ನೋಡು, ಇದನ್ನ ನೋಡು, ಅದನ್ನ ಹಾಕು, ಇದನ್ನ ನೋಕು ಅಂತ ಅಂದ್ಬಿಟ್ಟು. One minute, बैठिए. ಅಯ್ಯೋ ಯಾರೇ, ಅಯ್ಯೋ ಮಗುಗೆ, ಚಿಕ್ಕ ಮಗುಗೆ ಹಂಗೆ ಮಾಡಿದಾರ. ಅಯ್ಯೋ ದೇವ್ರೆ, ಯಾವ ದೇಶನೇ ಅದು? ನಮ್ಮ ದೇಶದೆಲ್ಲ ಮಾಡಿದಾರ ಹಂಗೆ. ಅಯ್ಯೋ ದೇವ್ರೆ, ಈ ಅದನ್ನ ನೋಡು, ಇದನ್ನ ನೋಡು ಅಂತ ನಿಮ್ಮಮ್ಮ ನೋಡು ಹಂಗೆ. ನನ್ನ ಫ್ರೆಂಡ್ ಒಬ್ಳು ಬ್ಲ್ಯಾಕೇ ಮಾಡ್ಬಿಟ್ಟಿದ್ಲು ಅವ್ರ ಅಮ್ಮನ. ಯಾಕೆ ಅಂತಂದರೆ
ಆ ತೋರಣ ಬಂದರೆ ಮನೆ ಅಡುಗೆ ಬಂದರೆ ಅವ್ರು ಬೈದರೆ ಇವ್ರು ಬೈದರೆ ಎಲ್ಲ ಬರುತ್ತೆ. ಫೋನ್ ಮಾಡ್ತಾರೆ ನಮ್ಮಮ್ಮ, ಕಳಿಸ್ತಾನೆ ಇರ್ತಾರೆ. ಟಾರ್ಚರ್ ತಡ್ಕೊಳಕ್ಕಾಗಿದೆ, ಬ್ಲ್ಯಾಕ್ ಮಾಡಿಬಿಟ್ಟಿದ್ದೀನಿ ಅಂತ. ನಮ್ಮಮ್ಮಗೆ ಇನ್ಸ್ಟಾ ಓಪನ್ ಮಾಡಿಬಿಟ್ಟು ಬೇಡ, ಸುಮ್ಮನೆ ರೀಲ್ಸ್ ಕಳಿಸ್ತಾನೇ ಇರ್ತಾರೆ. ಅಲ್ಲ ಅಮ್ದಿರೋದು ಒಳ್ಳೆ ಗೊತ್ತಾ, ಅಮ್ದಿರು ಓಪನ್ ಮಾಡಿದಾಗ ಬರೀ ಅವ್ರದ್ದೇ ಬರುತ್ತಂತೆ. ಈ ನಾವು ಓಪನ್ ಮಾಡಿದಾಗ ಅಮ್ದಿರೋದು ಬರುತ್ತೆ. ಏನಾಯ್ತು ಕೊನೆಗೀಗ? ಚೆನ್ನಾಗಪ್ಪ. ಯಪ್ಪ ಕೆಮಿಕಲು ಅದು ಹೆಂಗೆ ಹೊಡಿತಾ ಇದೆ, ತಲೆನೋವ್ತಾ ಇದೆ ನನಗಂತೂ. ಸೊ ಲ್ಯಾಶಸ್ ಇರುತ್ತೆ ಅಂತ ನಾನು ತೋರಿಸ್ತೀನಿ. ನೋಡಿ ಇದೇ ಲ್ಯಾಶಸ್. ಓ ಮೈ ಗಾಡ್, ಲ್ಯಾಶಸ್ ಐ ಲ್ಯಾಶಸ್ ಮಾಡಿಸ್ಕೋಬೇಕಾ ನೀವು? ಐಲ್ಸ್ ಹಾಕಿಸ್ಕೊಬೇಕಾ ನೀವು? ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಬಟ್ 2 ಅವರ್ ಫ್ರೀ ಮಾಡ್ಕೊಂಡು ಬಂದುಬಿಡಿ. 2 ಅವರ್ ಬೇಕೇನೆ? ಇಲ್ಲ, ಇದಕ್ಕೇನು ಹಾಫ್ ಆನ್ ಅವರ್ ಸಾಕು. ನೀ ಅದು ಮಾಡಿಸ್ಕೊಂಡಿದ್ಯಾ? ಅದು ಹಾಫ್ ಆನ್ ಅವರ್ ಸಾಕು ಅಂತ ನಿಂಗೆ ಗೊತ್ತು? ಮಾಡಿಸ್ಕೊಂಡಿದ್ದೀನಿ. ಓ ಮೈ ಗಾಡ್, ಇವು ಬ್ಯೂಟಿ ಕ್ವೀನ್ ನೋಡಿಯಪ್ಪ, ಅದು ಮಾಡಿಸ್ಕೊಂಡಿದ್ದಾಳೆ. ಇದಕ್ಕೆ 2 ಅವರ್ ಬೇಕಾ? 1 ಅವರ್ ಬೇಕಾ? 7-10 ಆಗುತ್ತಂತೆ. ಅದು ಯಾವುದೋ ಒಂದು ಕೆಮಿಕಲ್ ಪೌಡರ್ನ ನೋಡಿ, ಈ ಪೌಡರ್ ತೊಗೊಂಡು ಈ ಪೌಡರಿಂದ ಅಲ್ಲಿ ಯಾವುದೋ ಜೆಲ್ ಹಾಕ್ಕೊಂಡು ಇಲ್ಲಿ ಹಾಕ್ಕೊಂಡಿದ್ದಾರೆ, ಹಚ್ಚುತ್ತಾ ಇದ್ದಾರೆ ನೋಡಿ. ಅದೇನೋ ಸ್ಕಿನ್ ಕಲರ್ ಆಗಿಬಿಡ್ತಾ ಇದೆ. ಕೊಟ್ಟಿಗೆ ಹೋಗ್ತಾ ಇದೆ. ಮತ್ತು ಹಿಂಗೆಲ್ಲ ಹಾಕಿದ್ರೆ ಅದು ಹೆಂಗೆ ಕಿತ್ಕೊಂಡು ಬರುತ್ತೆ ಅದು? ಇಷ್ಟೆಲ್ಲ ಮಾಡಿದ್ಮೇಲೆ ಅವರು ಅಟ್ಲೀಸ್ಟ್ ಒಂದು 6 ತಿಂಗಳು ವರ್ಷ ಆದರೂ ಇರಬೇಕು ನಮ್ಮ ಥರ. 1 ಮಂತ್ ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ? 6 ತಿಂಗಳು ವರ್ಷ ಆದರೂ ಇರಬೇಕಾಗಿತ್ತು. ನಾನು 1.5 ತಿಂಗಳು 2 ತಿಂಗಳು ಮೇಂಟೈನ್ ಮಾಡಿದ್ದೆ ಬರ್ಡ್. ಹೋದ ವರ್ಷ ಹಾಕ್ಸ್ಕೊಂಡಾಗ ಹೋದ ವರ್ಷ ಕಿತ್ತೋಗ್ಬಿಡ್ತಕ್ಕ. ವರ್ಕೌಟ್ ಮಾಡ್ಬೇಕಾದ್ರೆ ಜಿಮ್ ಮಾಡ್ತೀನಲ್ಲ, ಹಿಂಗೆ ಎತ್ಬೇಕಾರೆ ಉಗುರು ಕಿತ್ತೋಗ್ಬಿಟ್ಟು ಅಯ್ಯಪ್ಪ, ಅರ್ಧ ಕಟ್ಟಾಗೋಯ್ತು. ಪಾಪ ಹೋದಂಗೆ. ಅಯ್ಯಮ್ಮ, ನೀನು ಹೇಳ್ತಾ ಇದ್ರೆ ಭಯ ಆಗುತ್ತೆ ನನಗೆ. ತುಂಬ ಇದನ್ನ ಹಾಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ. ಕೆಲಸ ಮಾಡೋರು ಯಾರು ಇಲ್ಲಿ ಬೆಳೆಸಲ್ಲ. ಕೆಲಸ ಮಾಡಲ್ಲ ಬಿಡು, ನಾವು ವರ್ಕೌಟ್ ಮಾಡ್ಬೇಕಾದ್ರೆ ಅದು ಬಂದ್ಬಿಡುತ್ತೆ. ಕೆಲಸ ಮಾಡೋದಾದರೆ ಪೀಸ್ ಹಿಂಗಿರುತ್ತಾ? ಕೆಲಸ ಮಾಡೋ ಪೀಸು ಹೌದು, ಕೆಲಸ ಮಾಡೋ ಪೀಸ್ ಅಂದರೆ ನನ್ನ ಥರ ಇರುತ್ತೆ. ನಾನು ನಿಜ ಆನೆಸ್ಟ್, ನಾನು ಎಷ್ಟೊಂದು ಕೆಲಸ ಮಾಡ್ತೀನಿ ಗೊತ್ತಾ? ಕೇಳ್ಕೊಂಬಿಟ್ಟು ಯಾರು ಶಾಕ್ ಆಗಿಬಿಡ್ಬೇಡಿ, ಅವಳಿಗಿಂತ ಅಟ್ಲೀಸ್ಟ್ ಬೆಟರಾಗಿ ಮಾಡ್ತೀನಿ ನಾನು ಇರೋದ್ರಲ್ಲಿ ಪರವಾಗಿಲ್ಲ ಅನ್ನೋ ಥರ ಮಾಡ್ತೀನಿ. ಅದಕ್ಕೆ ನೋಡಿ ನನ್ನ ಕೈ ಹಾವು ಬೈಕ್ ರೈಡರ್, ಸೋಷಿಯಲ್ ಸರ್ವಿಸ್, ಕಸಾಯಕ್ಕೆ ಹೋಗ್ತೀವಿ ನಾವು. ಕಸಾಯಕ್ಕೆ ಹೋಗ್ತೀವಿ, ಹೌದು ನಿಜವಾಗ್ಲೂ ಕಸಾಯಕ್ಕೆ ಹೋಗ್ತೀವಿ. ಏನಕ್ಕೆ ಅಂದರೆ ಸೋಷಿಯಲ್ ಸರ್ವಿಸ್ ಅದು. ನಾವು ಮನೇಲಾಯಲ್ಲ, ಬೀದಿಲಿ ಹೋಗಾಕ್ತೀವಿ, ಆ ಥರ ಕೆಲಸ ಮಾಡ್ತೀವಿ ನಾವು. ಎಲ್ಲ ಬರ್ತಡೇ ಡ್ರೆಸ್ ಯಾವುದಿರೋದು? ಯಾವ ಕಲರು? ಲೈಟ್ ಬ್ಲೂ. ನೀನು ಅದು ಬಿಟ್ಟು ಬರಲ್ಲ ನನಗೆ ಗೊತ್ತು. ನಿನ್ನ ಕೈಯಲ್ಲಿ ಮೊದಲು ಅದೇ ಹಾಕಿದೆ ಅಂತ ಗೊತ್ತು. ನಿನ್ನ ಫೇವ್ರೇಟ್ ಕಲರ್. ಹೋಗ್ಲಿ ಹಾಕಿಸ್ಕೊಂಬಿಡಮ್ಮ, ನಿನ್ನ ಬರ್ತಡೇ ಗಿಫ್ಟು ಅದೇ. ಮ್ಯಾಚಿಂಗ್ ಆಗುತ್ತೆ. ಅವರು ಅವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ? ಯಾರು ನೋಡಪ್ಪ, ಹುಡುಗಿರು ಹೆಂಗೆ ಡಿಸೈಡ್ ಮಾಡ್ತಾರೆ, ಬೇಡ ಇದು ಬೇಕು ಅದು ಬೇಕು. ಯಾವ್ದು ಡಿಸೈಡ್ ಮಾಡ್ದೆ ಕೊನೆಗೆ? ಅದೇ ನೀ ಹೇಳಿದ್ದೆ. ನಾನು ಹೇಳಿದ್ದೇನಾ? ಓಕೆ. ಆಮೇಲೆ ನೆನ್ಸ್ಕೊಂಡಾಗೆಲ್ಲ ಬೈತಾ ಇರಬೇಡ, ಬೈದ್ಬೇಡ. ಹೋಗ್ಲಿ, ಬರ್ತಡೇ ಡ್ರೆಸ್ ಹಾಕಿಸ್ಕೊಂಬಿಟ್ಟಿಯಾ? ಹಾಕಿಸ್ಕೊಂಡ್ಯಾ? ನಮ್ಮ ಅಕ್ಕ ಯಾವ್ದು ಹೇಳ್ತಾಳೆ ಅದೇ. ಅಯ್ಯೋ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದಾಳೆ ನನ್ನ ಮೇಲೆ ನೋಡಿ. ಆಮೇಲೆ ಕೂಡ ಚೇಂಜ್ ಮಾಡ್ಕೋಬೋದೇನೋ ನೋಡು. ಮಾಡ್ಬೋದು, ಮಾಡ್ತಾರೆ. ಅದಕ್ಕೆ ಅವ್ರು ಹಾಕಿ ತೋರಿಸ್ತಿದ್ದಾರೆ. 2 ಹಾಕೊಂಡು ನೋಡ್ಲ ಒಂದ್ಸಲ. हाँ, ಒಂದೊಂದು ಕೈಗೆ ಒಂದೊಂದು ಹಾಕಿ. एक फिंगर के एक डालो, एक फिंगर के उसका मैचिंग ड्रेस के वाला डालो. डिसाइड करेगा. ये तो कलर ही है ना मैम, वो करके वो जो इफेक्ट है ना, वो करके आपको दिखा नहीं सकते. समझ में आया? उसमें जो इफेक्ट है ना, कैटाई. ಓಕೆ, ಓಯ್ ಕಲರ್ನ ಡಿಸೈಡ್ ಮಾಡೋಕ್ಕಾಗಲ್ಲ. ಮೇಲ್ಗಡೆ ನಾವು ಹೇಳ್ತಾ ಕಲರ್ ಅಂತಾನೆ ಹೇಳೋರ್ಗೆ. ಹೌದು, ಕಲರು डालो ना, कलर भी डालो. थोड़ा कंफ्यूज है उसके, थोड़ा कंफ्यूज है. कलर डालो. ಎಲ್ಲಾನು 4 ಬೆರಳಿಗೆ ಒಂದು ಹಾಕಿಸ್ಬಿಟ್ಟು ಅದು ಹಾಕ್ಸ್ಕೊಂಬೋದಲ್ವಾ? ಹಾಕ್ಸ್ಕೊಬೋದು. ನೋಡಿ ಏನು ಮಾಡ್ತೀಯಾ, ಹೆಂಗೆ ಮಾಡ್ತೀಯಾ ಅಂತ. इधर में सिंगल बैरल के 4 बेल्ट के 4 ऐसे भी कर सकता? ಮಾಡ್ಬೋದು, ಹಂಗೂ ಮಾಡ್ಬೋದು. ಓಕೆ,
ये नहीं था ना? नहीं ಬ್ಲೂ ಅಲ್ಲ, ಬ್ಲೂ ಅಲ್ಲ, ಚೆನ್ನಾಗಿದೆ. ನನಗೆ ಅದೇ ಇಷ್ಟ ಆಗಿದ್ದು. ಆರತಿ ಅದೇ ಹಾಕಿಸ್ಕೊಂಡಿರುತ್ತೆ, ಅದಕ್ಕೆ ಅದನ್ನ ಹಾಕಿಸ್ಕೊತಾರೆ ನಾನು. ಈ ಕಲರಾ ಮದ್ದಿದ್ದ? This one. ಎಸ್ ಎಸ್. ಕಲರ್ ಹುಡ್ಕೋಕ್ಕೆ ಅವ್ರು ಎಷ್ಟು ಇದು ಮಾಡ್ತಾ ಇದ್ದಾರೆ ನೋಡಪ್ಪ. ಹಾಂ, ಓಕೆ 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 ಅಲ್ಲ, ಹೆಂಗೆ ಬರ್ತಾ ಇದೆ ಯಾವುದು? ಓಕೆ ಓಕೆ, ಗ್ಲಿಟರು ಯಾವ್ದು ಇಷ್ಟ ಐತೆ ನಿನ್ಗೆ? ಮಧ್ಯದ್ದು ಇಷ್ಟ ಚೆನ್ನಾಗಿತ್ತು, ನನಗೂ ಅದೇ ಇಷ್ಟ ಆಯಿತು ಕಣೆ, ಬ್ಲ್ಯಾಕು ಮದ್ದಿದ್ದಲ್ಲ? ಅಲ್ಲ, ಬ್ಲ್ಯಾಕು ಡಿಸೈಡ್ ಮಾಡ್ಬೋದಲ್ಲ ನಾವು. ಡಿಸೈಡು ಅಲ್ಲ, ಯಾವುದಕ್ಕೆ ಬಂದ್ವಿ ಯಾವುದಾಗಿ. ಬ್ಲ್ಯಾಕು ಅಲ್ಲದೆ ಇದು. ಅಕ್ಕ ದಿಸ್ ಹಾಂ ಹಾಂ ಹಾಂ, ನೋಡಿ ನಾವು ಹೋಗಿ ಹೇಳಿದ್ದು ಬೇರೆ ಕಲರು, ಅದು ಹೇಳಿದ್ದು ಬೇರೆ ಕಲರು, ಮತ್ತೆ ಕೊನೆಗೆ ಬಂದಿದ್ದು ಅದೇ ಕಲರ್. ಅಲ್ಲ, ಇದು ಮಧ್ಯದ ಒಂದು ಕ್ಯಾಟೆ ಹಾಕ್ಸ್ಕೊಂಡು ಮಿಕ್ಕಿದೆಲ್ಲ ಗ್ಲಿಟರ್ ಹಾಕ್ಸ್ಕೊಳ್ಳ. ಹಂಗೆ ಮಾಡಿ. ದಿಸ್ ಒನ್ ಕ್ಯಾಟೆ, ದಿಸ್ ಫಿಂಗರ್. 2 finger. ಬ್ಲ್ಯಾಕ್. ಓನ್ಲಿ 1 ಫಿಂಗರ್ ಕ್ಯಾಟ್. Okay. ನೋಡೋಣ ಏನು ಮಾಡಿಸ್ಕೊಂತಾಳೆ ಅಂತ. ಏನಕ್ಕೆ ಅದು ಇಟ್ಟಿರೋದು ಆ ಥರ? ಟ್ರೈ ಆಗಕ್ಕೆ ಆ ಥರನಾ? ಅದ್ರೊಳಗಡೆ ಇವಿ ರೈಸ್ ಬೇಗ ಹೋಗಲ್ಲನಾ ಕಲರು ಅದು ಹಾಕಿದ್ರೆ? ಈ ಗ್ಲಿಟರ್ ಹಾಕ್ಸ್ಕೊಂಡ್ರೆ ಏನ್ ಗೊತ್ತಕ್ಕ, ಎಲ್ಲಾರು ತಿಂತಿ ನೋಡು ಅದೇ ಕಲರ್ ಬಂದ್ಬಿಡುತ್ತೆ. ಹೌದಾ? ತಿಂದಾಗ ಒಳಗಡೆ ಹೋಗುತ್ತೆ ಹಂಗಾದ್ರೆ. ಓ, ಹಂಗಾರೆ ನಾನು ಹೌದಾ? ಗ್ಲಿಟರ್ ಆಗಿರೋದು ನೈಲು ಸಾಂಬಾರ್ ತಿಂದಾಗ ನೈಲ್ ಕಲರ್ ಆಗ್ಬಿಟ್ಟಿರುತ್ತಾ? ಓ, ಹಂಗಾದ್ರೆ ಸಾಂಬಾರ್ ತಿನ್ಬಿಟ್ಟು ಬೇರೆ ತಿನ್ಬಿಟ್ಟು ಕಲರ್ ಚೇಂಜ್ ಮಾಡ್ಕೊಳೆ, ಸೂಪರ್ ಆಗಿರುತ್ತೆ. ಆಗಲ್ಲ. ಎಲ್ಲೋ ಕಲರ್ ತಿಂದರೆ ಎಲ್ಲೋ ಕಲರ್ ಆಗ್ಬಿಡುತ್ತಂತೆ ಫ್ರೆಂಡ್ಸ್. ನಮಗಂತೂ ಗೊತ್ತಿಲ್ಲ, ಇವಳು ಹಾಕಿಸ್ಕೊಂಡಿದ್ದಾಳೆ. ನೋಡಿ ಹೆಂಗೆ ಬರ್ತಾ ಇದೆ. ಓ ಮೈ ಗಾಡ್, ನೋಡಿ ಇವಾಗ ನನಗೂ ಟೆಂಪ್ಟ್ ಆಗ್ತಾ ಇದೆ ಸ್ವಲ್ಪ, ಆದರೆ ತುಂಬ ಆಗಿಲ್ಲ. ಆದರೆ ಮಾವಿನಕಾಯಿ ತಿಂದಾಗ ಮಾವಿನಕಾಯಿ ತಿನ್ನಬೇಕು ಅನ್ನೋ ಟೆಂಪ್ಟ್ ಆದಂಗೆ ಈಗ ನೈಲ್ಸ್ ಹಾಕೊಂಡಾಗ ನೈಲ್ಸ್ ಹಾಕೋಬೇಕು ಅನ್ನೋ ಟೆಂಪ್ಟೇಷನ್ ಆಗುತ್ತೆ. ನೀನು ಹಾಕ್ಸಿಲ್ಲ ಒಂದ್ಸಲ? ನಾನು ಒಂದು ಸಲನೂ ಹಾಕ್ಸಿಲ್ಲ. ಇರೋ ನೈಲ್ಸ್ನೇ ಬೆಳೆಸೋದು ಕಷ್ಟ, ಅಂಥದ್ರಲ್ಲಿ ಎಕ್ಸ್ಟ್ರಾ ಮಾಡ್ಬಿಟ್ಟು ಬೇರೆ ನೈಲ್ಸ್ ಮೇಂಟೈನ್ ಮಾಡೋಕ್ಕೆ. ನೀವು ಹಾಕ್ಸಿಲ್ಲ? ಬಂದ್ಬಿಡುತ್ತಾ? ಅದು ಬಂದ್ಬಿಡುತ್ತಾ? ಬಂದಾಗ ತುಂಬಾ ಪೇನ್ ಆಗುತ್ತಲ್ಲ? ಇವಳಿಗೆ ಬರಬೇಕಾದ್ರೆ ಜಿಮ್ ಮಾಡಬೇಕಾದ್ರೆ ಬಂದ್ಬಿಡ್ತಂತೆ. ಅವಾಗ ಒರಿಜಿನಲ್ಲು ಸ್ಕಿನ್ ಜೊತೆಗೆ ಮುರಿದೋಗ್ತಾ? ಓ ಮೈ ಗಾಡ್. ನೀವು ಇವಾಗ ಏನು ಮಾಡ್ಸೋಕ್ಕೆ ಅಂತ ಬಂದಿದ್ದೀರಾ? ಜೆಲ್ ಪಾಲಿಶ್ ಅಂದರೆ ಅಂದರೆ ನೈಲ್ಸ್ ಏನು ಎಕ್ಸ್ಟ್ರಾ ಮಾಡಿಸಲ್ಲ ನೀವು? ಜಸ್ಟ್ ಅದಕ್ಕೆ ಎಷ್ಟು ಅದಕ್ಕೆ? ಓಕೆ, ಇರೋದಕ್ಕೆ ಹಂಗೆ ಮಾಡಿ ಜಾಸ್ತಿ ದಿನ ಇರುತ್ತೆ ಅದು 15 ದಿನ ಬರುತ್ತಾ? ಅದೆಷ್ಟು ತಗೋತಾರೆ ಇವರು? 500 ಅಂತ ಹೇಳಿದ್ರಲ್ಲ. ಆ ಟೈಮು? ಹೌದಾ? ಮತ್ತೆ ನೀನು ಮಾಡ್ಕೋಬೋದಾಗಿತ್ತಲ್ಲ. ಮಾಡ್ಕೋಬೋದಾಗಿತ್ತಲ್ಲ. ನೀನು ಅವ್ರು ಬೇಗ ಮಾಡ್ಕೊಂಡು ಕಳಿಸ್ಬೋದಾಗಿತ್ತು. 2 ಅವರ್ಸ್ ಆಯ್ತಲ್ಲ. ಈಗ ಮೇಲ್ಮೇಲೆ ಹಾಕಿ ಡ್ರೈ ಮಾಡ್ತಾನೇ ಇರ್ತಾರಲ್ಲ. ಇಷ್ಟೇ ಅನ್ಸುತ್ತೆ. ಓಕೆ, ಇಲ್ಲ ಇನ್ನೂ ಹಾಕ್ತಾರೆ. ಹೋಗಯ್ಯ, ಇದೆಲ್ಲ ಅರ್ಥ ಆಗಲ್ಲ ನಿಂಗೆ. ಚೆನ್ನಾಗಿ ಬೈದ್ರೆ ಅರ್ಥ ಆಗುತ್ತೆ. ನಾವು ಮಾತಾಡ್ದಾಗ ಸೈಲೆಂಟಾಗಿ ಹೋಗಯ್ಯ, ಕಂಪ್ಲೀಟ್ ಪೂರ ಹೋಗಯ್ಯ. ಲೈಟ್ ಕಲರ್ ಚೆನ್ನಾಗಿದಲ್ಲ, ಆದರೆ ಬೇಗ ಹೊಂಟೋಗ್ಬಿಡುತ್ತೆ. ಡಿಸೈಡ್ ಹೋಗಯ್ಯ ಆಲ್ರೆಡಿ. ಡಾರ್ಕ್ ಕಲರ್ ಹಾಕಿಸ್ಕೊಳೆ. ಅವ್ನು ಅವನ ಮೇಲೆ ಕೇಳಿಸ್ಕೊಬಿಟ್ರೆ ಲೈಟ್ ಅಂದರೆ ಲೈಟೇ ಬಿಟ್ಬಿಡ್ತಾರೆ. ಇನ್ನು ಸೈಡಲ್ಲೆಲ್ಲ ಅಪ್ಲೈ ಮಾಡ್ತಾ ಇದೆ. ಓ ಮೈ ಗಾಡ್, ಇದೇನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಇದರಲ್ಲಿ ತುಂಬ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಕೊನೆಗಂತೂ ಇಂತೂ ಮನೆಗೆ ಬಂದ್ವಿ ನಾವು. ತೋರಿಸಿ ಹೆಂಗಿದೆ. ಓಹೋ, ಇದೇ ನೈಲು. ಒಂದು ಕೈಗೆ ಒಂದು ಈ ಥರ ಹಾಕಿಸ್ಕೊಂಡಿದ್ದು. ಇದು ಕ್ಯಾಟ್ ಐ ಅಂತಾರೆ. ಇದು ಕ್ಯಾಟ್ ಐ ಅಂತ. ಕ್ಯಾಟ್ ಐ ಇದು ನಾರ್ಮಲ್ ಗ್ಲಿಟರ್ ಅಲ್ವಾ? ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾಳೆ ಹುಡುಗಿಯ ಅಲ್ಲ. ಈಗ ಒಂದು ಕತೆ ಆಯಿತು. ಏನು ಗೊತ್ತಾ, ಇದನ್ನ ತೆಗಿಯೋಕ್ಕಾಗ್ತಾ ಇಲ್ಲ. ಹೆಂಗೆ ತೆಗಿಯೋದು? ತೆಗಿಯಮ್ಮ ಇಲ್ಲಿಂದ ನೋಡಿ,
ಚಾರ್ಜರು ಎತ್ಕೊಳಕ್ಕೋಸ್ಕರನೇ ಹೆಂಗೆ ಕಷ್ಟಪಡ್ತಾ ಇದ್ದಾಳಪ್ಪ. ಇವಾಗ ನೋಡಿದ್ರ ಇಂಥ ಕಷ್ಟ ಬೇಕಾ? ಇಷ್ಟೊಂದು ಸುಂದರವಾಗಿ ಕಾಣಿಸ್ಬೇಕು ಅಂದ್ಕೊಂಡು ಇಷ್ಟೊಂದೆಲ್ಲ ಕಷ್ಟಪಡಬೇಕಾ? ಹೆಂಗೆ ಹಿಂಗೆಲ್ಲ ಶೇಪ್ ಔಟ್ ಆಗಬೇಕಾ? ಈಗ ಚಾರ್ಜರ್ ಹೆಂಗೆ ಹಾಕ್ತಾಳೆ ನೋಡಬೇಕು ನಾನು. ಚಾರ್ಜರ್ ಹಾಕೋ ಚಿನ್ನ, ಸರಿಯಾಗಿ ಹಾಕೋ ಚಿನ್ನ. ಸರಿ ಇಲ್ಲ ಅಕ್ಕ. ನಾನು ಹಾಕ್ಕೊಟ್ಟೆ. ಅಲ್ಲಿ ತೂತ್ ಚೆನ್ನಾಗಿದ್ಯಾ? ಎಲ್ಲ ಹಾಕ್ತೀಯಾ? ಪರ್ಫೆಕ್ಟ್ ಆಗಿದೆ. ಹಿಂಗನ್ಬಿಟ್ಟು ಚಾರ್ಜರ್ ಈಸಿ ಆಗ್ಬಿಡ್ಬೋದು. ಇಲ್ಲಿ ಅಲ್ಲಿ ಇನ್ನೊಂದು ಸ್ವಲ್ಪ ನಂದು ನಮ್ಗೊಂದು ಫೋಟೋ ಬಂದೈತೆ ಹಾಕ್ಬಿಟ್ಟು ನೋಡಿ ಹೆಂಗೆ ಈ ಹುಡುಗಿನೇ ನೈಲ್ಸ್ ಎಲ್ಲ ಮಾಡ್ಕೊಂಡಿರೋದು. ಐಲಾಶ್ ಎಷ್ಟು ಮಾಡಿಸ್ಕೊಂಡಿದ್ದಾಗ ಹೆಂಗಿದ್ದ ಚಿನ್ನಿ? ಇವಾಗೇನು ಚೆನ್ನಾಗಿಲ್ವ ನಿಂಗೆ ಐಲಾಶ್? ಚೆನ್ನಾಗಿ ಆಯ್ತು. ಉದ್ದ ಇರುತ್ತಲ್ಲ, ಉದ್ದ ಮಾಡೋ ಥರನಾ? ಇನ್ನೊಂದ್ಸಲ ತೋರಿಸು. ಓಕೆ ಫ್ರೆಂಡ್ಸ್, ನಾನು ಈ ಥರ ಮಾಡಿಸ್ಕೋಬೇಕಾ ಬೇಡವಾ ಅಂತ ನೀವು ಕಮೆಂಟ್ ಮಾಡಿ. ನೀವು ಹೇಳಿದ್ರೆ ನಾನು ಮಾಡಿಸ್ಕೊತೀನಿ, ಮತ್ತು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಪೇಮೆಂಟ್ ನೀವೇ ಕೊಡಬೇಕಾಗುತ್ತೆ. ಬೇಡವಾ? ಬಾಯ್ ಬಾಯ್. ಈ ಥರ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮಂಥವ್ರನ್ನ ಉದ್ಧಾರ ಮಾಡಿ. ನಂದು ಬೇಡ, ಅವ್ನು ಮಾಡಿ ಸಾಕು. ಬಾಯ್.